ದೋಸ್ತ ನಿನ್ನ ನುಚ್ಚಕ್ ಇಲ್ಲೇ ಬರಾಕತ್ತಲೆ ಮಗನ ನುಚ್ಚಕ್ಕೆಲ್ಲಲೇಕಿ ಪ್ಯೂರ್ ರೇಷನ್ ಅಕ್ಕಿ. ರೇಷನ್ ಅಕ್ಕಿ ರೇಷನ್ ಅಕ್ಕಿಗೆ ಪೌಡರ್ ಬಾಳಲಿ ದೋಸ್ತ ರೇಷನ್ ಅಕ್ಕಿಗೆ ಪೌಡ್ರ್ ಇದ್ರನ ಚಂದಲಿ, ಅದಕ್ಕೆ ಜನ ಬಾಳ ಇಷ್ಟ ಪಡ್ತಾರ ಅದನ್ನ. ಹ್ಞೂ ರೇಷನ್ ಅಕ್ಕಿ ತಿಂದ್ರೆ ಮತ್ ತಾಕತ್ತು ಬರ್ತತಿ. ಸರಿ ಹೋಗ ಪ್ರಪೋಸ್ ಮಾಡಿ ಹೋಗ. ಏನಾರ ಅಂದ್ರ ಪಡಿಸ್ಕೆ ನೀನ್ ಅವನ ಏನ್ ಅನ್ನಂಗಿಲ್ಲ ಆಕಿ ಮಾಡಿ ಬರ್ತಾನಿ ಇಲ್ಲಿಯವ್ರು. ಇವತ್ತ ಚಪ್ಪಲಿ ಅದನ್ನಕ್ಕೆ ನಾಳಿಕಿ ಮಸ್ತು ಹೊರತು ಬಿಡ್ತತಿ. ನಿಧಿ ಜೋರಾಗ ಜೌದ್ ಗಾಳಿ ಬಂದೆ ಅಂದ್ರ ಪುರ್ರ ಅಂತಂದ್ ಹಾರ್ಕೊಂಡ್ ಹೋಗಿ, ಆದ್ರೆ ನಿನ್ ಕೈ ಹಿಡ್ಕೊಂಡ್ ಹೇಳ್ತಾನಿ ಐ ಲವ್ ಯು. ನಿಧಿ ಮದುವೆ ಆದ್ಮೇಲೆ ಬರ್ಗರ್ ತಿನಿಸ್ ದಪ್ಪ ಮಾಡ್ತಾನಿ, ಎಗ್ ರೈಸ್ ತಿನಿಸ್ ದಪ್ಪ ಮಾಡ್ತಾನಿ. ಬಸರಾದ ಹೆಂಗ್ಸ್ ಹುಣ್ಸೆ ಹಣ್ಣಿ ಗಂಟ್ ಬಿದ್ದಂಗ ಗಂಟ್ ಬಿದ್ದಾನಿವ ನಡಿಯತ್ತ. ನಾ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ನಾನು ಲವ್ ಮಾಡುವಲ್ಲ. ಏನ್ ಬೇಕು ಕೇಳು, ನನಗೇನ್ ಕಮ್ಮಿ ಆಗೈತಿ? ಆಸ್ತಿ ಇಲ್ಲ, ಬೆಳ್ಳಿಲ್ಲ, ಬಂಗಾರ ಇಲ್ಲ, ಬಂಗಾರದಂತ ಮನಿ ಕಟ್ಸೀನಿ. ನಾನು ನೀನು ಹೈಫೈ ಜೀವನ ಮಾಡ್ಬೋದ. ಯಾಕೆ ಹಿಂಗ್ ಮಾಡಾಕತ್ತಿ ಹೇಳು ನಿಧಿ ಹೇಳು. ನಿನಗ ಏನೂ ಕಮ್ಮಿ ಆಗಿಲ್ಲ ಬರ್ಮು, ಎಲ್ಲಾ ಜಾಸ್ತಿನ ಐತಿ. ಆದ್ರ ನಿನ್ ತಲೆ ಕೂದ್ಲೇ ಇಲ್ಲಲ್ಲೋ. ನಾಳೆ ನಾ ನಿನ್ ಮದುವೆ ಅದೆ ಅಂದ್ರ ಎಲ್ಲಾರು ಹೋಗೋ ಬರ ಜನ ಟಕ್ಲನ್ ಹೆಣ್ ಹೊಂಟಾಳ ಅಂತ ಹೇಳ್ತಾರ ಬರ್ಮು. ಯಾರು ಬರ್ಮ್ಯಾನ್ ಹೆಣ್ ಹೊಂಟಾಳ ಅಂತ ಹೇಳಲ್ಲ. ದೋಸ್ತ ಆಕಿ ನನ್ನ ಲವ್ ಮಾಡ್ಲಿಕ್ರ ಅಷ್ಟ ಹೋತ, ಆದ್ರ ನನ್ ತಲೆ ಕೂದ್ಲಿಲ್ಲ ಅಂತಲ್ಲ. ಬಾಳ ಬೇಜಾರಾತ ದೋಸ್ತ, ಬಾಳ ಬೇಜಾರಾತ. ನಾನೇನ್ ಅನ್ಯಾಯ ಮಾಡಿದ್ಲೇ ದೋಸ್ತ? ನನ್ನ ತಲೆನ ಕೂದ್ಲ ನಾನ ತಕೊಂಡನೇ ದೋಸ್ತ. ಇನ್ನೊಂದ್ ಸ್ವಲ್ಪ ದಿನ ಅವನ್ ತಲೆಯಾಗ ಕೂದ್ಲು ಬರ್ತಾವ ದೋಸ್ತ, ಪಕ್ಕಾ ಬರ್ತಾವ. ಎಲ್ಲಿಯೂ ಕಿತ್ತ ನೀನು ಕಿತ್ತು ನಿನಗ ಹಸ್ತಾರ. ಏನಿದೆ ಹೊಳ್ಳಿ ಬರ್ತಾನೆ. ಹೌದ್ಲೆ, ಆಮೇಲೆ ನನ್ನ ಮುಂದೆ ಮಂಡಿ ಊರ್ ಪ್ರಪೋಸ್ ಮಾಡ್ಬೇಕು ನಂಗ. ನೀನೇ ಮಾಡ್ತಿದಿ. ಬಾಲೆ ಹೋಗಂಬ ಹೇಳ್ತಾನ ನಾನು. ನಮಸ್ಕಾರ ಸರ್. ನಮ್ಮ ದೋಸ್ತ್ ಮೊನ್ನೆ ಒಂದ್ ಹುಡುಗಿಗೆ ಪ್ರಪೋಸ್ ಮಾಡಕ್ ಹೋಗಿತ್ ಸರ. ಹುಡುಗಿ ಚಪ್ಪಲಿಲೆ ಹೊಡೆದು ಹೊಳೆ ಕಳ್ಸ್ಯಾಳ್ರಿ. ಹ್ಞೂ ಸರ 10 ವರ್ಷದಿಂದನೂ ನಾ ಒಂದು ಹುಡುಗಿ ಲವ್ ಮಾಡಕತ್ತನ್ ಸರ. ನನ್ನ ಹತ್ರ ರೊಕ್ಕ ಐತಿ, ಬೆಳ್ಳಿ ಐತಿ, ಬಂಗಾರ ಐತಿ, ಕೋಟಿ ಗಂಟ್ಲೆ ಆಸ್ತಿ ಐತಿ, ಮನಿ ಐತಿ. ಆದ್ರೆ ಏನ್ ಮಾಡ್ಬೇಕು ಸರ, ತಲ್ಯಾಗ ಕೂದ್ಲ ಇಲ್ಲ ಸರ. ಇದು ಒಂದ ಕಾರಣಕ್ಕ ನಾನು ಬಿಟ್ಟು ಹೋದ್ಲು ಸರ. ಅದಕ್ಕೆ ನಮ್ಮ ದೋಸ್ತ ನೀವೇನ ಪರಿಹಾರ ಕೊಡ್ತೀರಿ ಅಂತಲ್ಲ, ಅದಕ್ಕೆ ಕರ್ಕೊಂಬಂದ್ರಿ. ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟವಂಗ ನೆಟ್ಟ ಕೂದ್ಲ ಬರಂಗ್ ಮಾಡ್ರಿ. ನಮ್ಮಲ್ಲಿ ನ್ಯಾಚುರಲ್ ಇರೋ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮತ್ತು ಹೇರ್ ಫಿಕ್ಸಿಂಗ್ ಅಂತ ಟ್ರೀಟ್ಮೆಂಟ್ ಇದಾವೆ. ಸೊ ಇದರಲ್ಲಿ ಕ್ಲೈಂಟ್ಗೆ ಯಾವ ಟ್ರೀಟ್ಮೆಂಟ್ ಬೇಕಾಗಿದೆ, ಅವಶ್ಯಕತೆ ಇದೆ, ಅದು ಅವ್ರಿಗೆ ನೋಡಿದ ನಂತರ ಗೊತ್ತಾಗುತ್ತೆ. ಅದೇನ್ ಮಾಡ್ತೀರಾ ಗೊತ್ತಿಲ್ಲ ಸರ, ಒಟ್ಟು ನನ್ನ ತಲ್ಯಾಗ ಕೂದ್ಲು ಬರ್ಬೇಕ್ರಿ. ಹ್ಞೂ ಸರ್. ಓಕೆ, ಇವಾಗ ನಿಮಗೆ ನೋಡಿದ ಪ್ರಕಾರ ನಿಮಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅದು ಅವಶ್ಯಕತೆ ಇದೆ. ಯಾಕೆಂತಂದರೆ ಕೂದಲು ಉದುರ್ತಾ ಇದೆ ಅಥವಾ ತೆಳ್ಳಗಾಗಿದೆ ಅಂತಂದರೆ PRP ಟ್ರೀಟ್ಮೆಂಟಿಂದ ಸರಿಯಾಗುತ್ತೆ. ಆದರೆ ಕೂದಲು ಉದುರಿ ಹೋಗಿದೆ, ಬಾಲ್ಡ್ ಆಗಿದೆ ಅಂತಂದರೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ದೇ ಅವಶ್ಯಕತೆ ಇರ್ತದೆ. ಮತ್ತು ಜನ ಅಂತಿದ್ರಿ ನಾಟಿ ಮಾಡ್ಸೋದ್ರಿಂದ ಭಾಳ ಪ್ರಾಬ್ಲಮ್ ಆಕತಿ, ಮುಂದೆ ಭಾಳ ತ್ರಾಸ ಆಕತಿ ಅಂತೇಳಿ. ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಲ್ಲಿ ಯಾವುದೇ ತರನಾಗಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಏನು ಪ್ರಾಬ್ಲಮ್ ಇರೋದಿಲ್ಲ, ಪೇನು ಇರೋದಿಲ್ಲ, ರಿಸ್ಕ್ ಇರೋದಿಲ್ಲ. 9 ವರ್ಷದಲ್ಲಿ 14,000ಕ್ಕೂ ಹೆಚ್ಚು ಸರ್ಜರೀಸನ್ನು ನಾವು ಮಾಡಿದ್ದೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ, ಉತ್ತರ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸರ್ಜರೀಸ್ ನಮ್ಮಲ್ಲಿ ನಡೀತಾ ಇದ್ದಾವೆ. ಯಾವುದೇ ತರನಾಗಿ ಆಯಿಲ್ ಅಥವಾ ಮೆಡಿಸಿನ್ ಶಾಂಪು ಯೂಸ್ ಮಾಡೋದ್ರಿಂದ ಬಾಲ್ಡ್ ಏರಿಯಾದಲ್ಲಿ ರಿಸಲ್ಟ್ ಬರ್ಲಿಕ್ಕೆ ಚಾನ್ಸಸ್ ಇಲ್ಲ. ಯಾಕೆಂದರೆ ಗ್ರಾಫ್ಸ್ ಎಲ್ಲಿ ಇಲ್ವೋ ಆ ಜಾಗದಲ್ಲಿ ನಾವು ಮೆಡಿಸಿನ್ ತಗೊಳ್ತಾ ಇದೀವಿ ಅಂತಂದರೆ ಕೂದಲು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಾಲ್ಡ್ನೆಸ್ ಇದ್ದಾಗ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾತ್ರ ವರ್ಕ್ ಆಗುತ್ತೆ. ಸರ ಮತ್ತೆ ನಾಟಿ ಮಾಡಿಸ್ಬೇಕಂದ್ರಲ್ಲ ಖರ್ಚು ಎಷ್ಟು ಬರ್ಬೋದು ಸರ? ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ನಮ್ಮಲ್ಲಿ ಜಸ್ಟ್ 10 ರೂಪೀಸ್ ಪರ್ ಗ್ರಾಫ್ಟ್ ಆಗುತ್ತೆ. ನೀವು ಮೆಟ್ರೋ ಸಿಟೀಸಲ್ಲಿ ನೀವು ಕಂಪೇರ್ ಮಾಡಿದರೆ ಬೆಂಗಳೂರು, ಮುಂಬೈ ಅಥವಾ ಹೈದರಾಬಾದ್ನಲ್ಲಿ 20 ರೂಪೀಸ್ ಅಥವಾ 25 ರೂಪೀಸ್ ಪರ್ ಗ್ರಾಫ್ಟ್ ಆಗುತ್ತೆ. ಅದರ ಅರ್ಥ ಅಲ್ಲಿ 1,80,000 70,000 ರೂಪಾಯಿ ಖರ್ಚಾಗುತ್ತೆ. ಅದೇ ನಮ್ಮಲ್ಲಿ ಜಸ್ಟ್ 10 ರೂಪೀಸ್ ಪರ್ ಗ್ರಾಫ್ಟ್ ಆಗಿರೋದ್ರಿಂದಾಗಿ ಅಮೌಂಟ್ ತುಂಬ ಕಡಿಮೆ ಆಗುತ್ತೆ ನಮ್ಮಲ್ಲಿ. ಆ್ಯಂಡ್ ಒಂದೇ ಸಾರಿ ಅಮೌಂಟ್ ನೀವು ಕೊಡಬೇಕಂತ ಏನು ಅವಶ್ಯಕತೆ ಇರೋದಿಲ್ಲ. ಅಮೌಂಟ್ ನೀವು ಇನ್ಸ್ಟಾಲ್ಮೆಂಟಲ್ಲಿ ಸ್ವಲ್ಪನಾಗಿ ಪೇ ಮಾಡ್ಬೋದು. ಹ್ಞೂ ರೀ ಸರ, ಬೆಂಗಳೂರಿಗಿಂತ ಇಲ್ಲೇ ಕಡಿಮೆ ಬಜೆಟ್ ಆಗತಿ ಅಂತ ಬಂದನ್ ಸರ. ನನ್ನ ಕಡೆ ರೊಕ್ಕ ಅದಾವ್ರಿ, ನಾ ಮಾಡಿಸ್ತಾನೆ ನಡ್ತೈತಿ. ಮತ್ತು ಇವ್ನು ಅಂತರಿಗ್ರಿ ಇಲ್ಲ, ನಮ್ಮಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಷನದ್ದು ಕಾಸ್ಟ್ ಬಂದುಬಿಟ್ಟು ತುಂಬ ಕಡಿಮೆ ಇದೆ. ಒಂದು ಜಸ್ಟ್ 10 ರೂಪೀಸ್ ಪರ್ ಗ್ರಾಫ್ಟ್ ಇದೆ. ಬಡವ್ರು ಇರಲಿ ಅಥವಾ ಶ್ರೀಮಂತರಿರಲಿ, ನಮ್ಮಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಯಾರು ಮಾಡಿಸ್ತಾರೋ ಅವ್ರಿಗೆ ಇನ್ಸ್ಟಾಲ್ಮೆಂಟ್ ಫೆಸಿಲಿಟಿ ಇದೆ. ಅಂದರೆ ದುಡ್ಡು ಒಂದೇ ಸತಿ ಕೊಡೋ ಅವಶ್ಯಕತೆ ಇರೋದಿಲ್ಲ. ಅವ್ರು ಯಾವಾಗ ಟ್ರೀಟ್ಮೆಂಟಿಗೆ ಬರ್ತಾರೋ ಆವಾಗ ಸ್ವಲ್ಪನಾಗಿ ಅವರು ಪೇ ಮಾಡ್ಬೋದು ಒಂದು. ಆ್ಯಂಡ್ ಡೈರೆಕ್ಟಾಗಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ನಾವು ಯಾರಿಗೂ ಮಾಡೋದಿಲ್ಲ.
ಯಾಕೆಂದರೆ ಕೂದಲೆಲ್ಲಿ ಉದುರಿ ಹೋಗಿದ್ದಾವೆ ಅಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದ್ರಿಂದ ಕೂದಲು ಬರ್ತವೆ. ಆದರೆ ಇರೋ ಕೂದಲು ಫ್ಯೂಚರಲ್ಲಿ ಹೋಗಬಾರ್ದಂತ ನಾವು ನಮ್ಮ ಕಡೆಯಿಂದ ಮುಂಚೆ PRP ಟ್ರೀಟ್ಮೆಂಟ್ ಆಗಲಿ ಅಥವಾ ಪ್ರೋಟೀನ್ ಟ್ರೀಟ್ಮೆಂಟ್ ಆಗಲಿ ಫ್ರೀಯಾಗಿ ಮಾಡ್ತೀವಿ. ಆ ಟ್ರೀಟ್ಮೆಂಟಿಗೆ ಅವ್ರು ಬಂದಾಗ ಆ ಟ್ರೀಟ್ಮೆಂಟ್ ನಾವು ಫ್ರೀ ಮಾಡ್ತೀವಿ, ಅದ್ರ ಜೊತೆಲಿ ಅವಾಗ ಸ್ವಲ್ಪನಾಗಿ ಪೇ ಮಾಡ್ಕೋಬಹುದು ಅಮೌಂಟನ್ನು. ಇನ್ನೊಂದು ಕ್ವಶನ್ ಸರ್, ಈ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ನರಕ್ಕೆ ಮತ್ತು ಮೆದುಳಿಗೆ ಏನಾರ ಎಫೆಕ್ಟ್ ಆಗತ್ತೇನ್ರಿ? ಇಲ್ಲ, ಸಾಧ್ಯನೇ ಇಲ್ಲ. ಹೇರ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಯಾವುದೇ ಥರನಾಗಿ ಸೈಡ್ ಎಫೆಕ್ಟ್ ಸಾಧ್ಯನೇ ಇಲ್ಲ, ಪಾಸಿಬಲೇ ಇಲ್ಲ. ಯಾಕೆಂತಂದರೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಏನು ಮಾಡ್ತಾರೆ ಅದು ಎಕ್ಸ್ಪರ್ಟ್ ಸರ್ಜನ್ಸ್ ನಮ್ಮಲ್ಲಿ ಮಾಡ್ತಾರೆ, ಡೈರೆಕ್ಟಾಗಿ ಅದು ಕೂಡ ಮಾಡೋದಿಲ್ಲ. ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕ್ಕೆ ಮುಂಚೆ 18 ಥರದ ಬ್ಲಡ್ ಟೆಸ್ಟನ್ನು ನಾವು ಮಾಡ್ತೀವಿ. ಬ್ಲಡ್ ಟೆಸ್ಟ್ ಆದ ನಂತರ ಒಂದು ಡೇಟ್ ಕೊಟ್ಬಿಟ್ಟು ಆ ದಿನದಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಸರ್ಜನ್ಸ್ ಮಾಡ್ತಾರೆ. ಟ್ರಾನ್ಸ್ಪ್ಲಾಂಟ್ ಆದ ನಂತರ ಅದನ್ನು ಯಾವ ಥರನಾಗಿ ಕೇರ್ ಮಾಡ್ಕೊಳ್ಬೇಕು ಅದನ್ನು ಕೂಡ ನಮ್ಮ ಸ್ಟಾಫ್ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ಸೊ ಇದರಲ್ಲಿ ಯಾವುದೇ ಥರನಾಗಿ ಸೈಡ್ ಎಫೆಕ್ಟ್ಸ್ ಏನೂ ಸಾಧ್ಯನೇ ಇಲ್ಲ. ಜಸ್ಟ್ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೆದರ್ಕೊಳ್ತಾರೆ ಅಷ್ಟೇ, ಅದನ್ನ ಬಿಟ್ಟರೆ ಮತ್ತೇನಿಲ್ಲ. ಹೌದು ಸರ್, ಇದೆಲ್ಲ ಪ್ರೊಸೆಸಿಂಗ್ ಆಗಕ್ಕೆ ಎಷ್ಟು ಟೈಮ್ ಬೇಕಾಗತ್ರಿ? ಇಲ್ಲ, ಪ್ರೊಸೆಸಿಂಗ್ ಆಗಲಿಕ್ಕೆ ಏನು ಹೆಚ್ಚಿಗೇನು ಟೈಮ್ ಆಗೋದಿಲ್ಲ ನಾನು ಹೇಳಿದ ಹಾಗೆ. ಯಾಕೆಂದರೆ ಪ್ರೊಸೆಸಿಂಗ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಪ್ರೊಸೀಜರ್ ಬಂದುಬಿಟ್ಟು ಜಸ್ಟ್ 6 to 7 hours ಆಗುತ್ತಷ್ಟೇ. ಆದರೆ ಡೈರೆಕ್ಟಾಗಿ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ಸಪೋಸ್ ಇವಾಗ ಹಿಂದ್ಗಡೆ ನಾವೇನು ಡೋನರ್ ಏರಿಯಾನಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಇಂಪ್ಲಾಂಟ್ ಮಾಡ್ತೀವಿ, ಸಪೋಸ್ ಡೋನರ್ ಏರಿಯಾದಲ್ಲಿ ಇರೋ ಕೂದಲೇ ವೀಕ್ ಆಗಿದ್ದಾವೆ ಅಂತಂದರೆ ಬರೋ ರಿಸಲ್ಟ್ ಕೂಡ ವೀಕ್ ಆಗಿ ಬರ್ತದೆ. ಅದಕ್ಕಾಗಿ ಮುಂಚೆ ನಾವು ನಮ್ಮ ಕಡೆಯಿಂದ PRP ಟ್ರೀಟ್ಮೆಂಟನ್ನು ಕೊಟ್ಬಿಟ್ಟು ಎಕ್ಸಿಸ್ಟಿಂಗ್ ಹೇರ್ಗೆ ಸ್ಟ್ರೆಂತ್ ಮಾಡ್ತೀವಿ. ಅದ್ರ ನಂತರ 16 ಥರದ ನಾನು ಹೇಳಿದ ಹಾಗೆ 16 ಥರದ ಬ್ಲಡ್ ಟೆಸ್ಟ್ ಮಾಡಿ ಒಂದು ಡೇಟ್ ಕೊಟ್ಬಿಟ್ಟು ಆ ದಿನ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರೆ. ಟ್ರಾನ್ಸ್ಪ್ಲಾಂಟೇಷನ್ 6 hours ಮುಗಿದೋಗುತ್ತೆ. ಟ್ರಾನ್ಸ್ಪ್ಲಾಂಟ್ ಆದ ನಂತರ ಜಸ್ಟ್ 8 ದಿನದಲ್ಲಿ ಕೂದಲು ಬೆಳವಣಿಗೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೂದಲು ಬೆಳವಣಿಗೆ ಆದ ನಂತರ ನೀವು ಅದನ್ನು ಕಟಿಂಗ್ ಮಾಡಬಹುದು, ಮಷೀನಿಂದ ಟ್ರಿಮ್ ಮಾಡಬಹುದು. ಜಸ್ಟ್ 1 ವರ್ಷದವರೆಗೂ ಬ್ಲೇಡಿಂದ ಶೇವ್ ಮಾಡಬಾರ್ದು ಅಷ್ಟೇ. ಕೊನೆ ಕ್ವಶನ್ ಸರ್, ಇದಕ್ಕೇನಾರ ಡಯಟ್ ಪ್ಲಾನ್ ಏನಾರ ಐತೇನು ಸರ್? ಡಯಟ್ ಶೀಟ್ ಅಂತ ಡಯಟ್ ಪ್ಲಾನ್ ಅಂತ ಹೇಳಿದರೆ ಏನು ಎಕ್ಸ್ಟ್ರಾ ತಿನ್ನೋ ಅವಶ್ಯಕತೆ ಏನು ಇರೋದಿಲ್ಲ. ನಾವೇನು ಆಹಾರ ತೊಗೊಳ್ತಾ ಇದ್ದೀವಿ ಅದರಲ್ಲಿ ಯಾವ ಆಹಾರ ತೊಗೊಂಡ್ರೆ ಕೂದಲಿಕ್ಕೆ ಹೆಲ್ಪ್ ಆಗುತ್ತೆ ಅದನ್ನು ಹೇಳಿಕೊಡ್ತೀವಿ ಒಂದು. ಆ್ಯಂಡ್ ಎರಡನೇದು ಆಯಿಲ್ ಶಾಂಪು ಟ್ರೀಟ್ಮೆಂಟ್ ನಡೆಯುವಾಗ ನೀವು ಯಾವುದಾದ್ರೂ ಬೇರೆ ಆಯಿಲ್ ಶಾಂಪು ತೊಗೊಂಡ್ರೆ ಟ್ರೀಟ್ಮೆಂಟ್ಗೂ ಆಯಿಲ್ ಶಾಂಪು ಸೂಟ್ ಆಗೋದಿಲ್ಲ. ಸೊ ಯಾವ ಆಯಿಲು, ಶಾಂಪು, ಟ್ಯಾಬ್ಲೆಟ್, ಮೆಡಿಸಿನ್ಸ್ ಅಥವಾ ಯಾವ ಆಹಾರ ತೊಗೊಂಡ್ರೆ ಕೂದಲಿಕ್ಕೆ ಹೆಲ್ಪ್ ಆಗುತ್ತೆ ಅದನ್ನು ನಾವು ಹೇಳ್ಕೊಡ್ತೀವಿ. ಅದು ಕೂಡ ಏನು ಹೆಚ್ಚಿಗೆ ಇರೋದಿಲ್ಲ, ಜಸ್ಟ್ 1 ರಿಂದ 2 ತಿಂಗಳವರೆಗೂ ತೊಗೊಳ್ಳೋ ಅವಶ್ಯಕತೆ ಇರ್ತದೆ ಮಾತ್ರ. ಸರ್ ಈ PRP ಅಂದ್ರೆ ಏನು ಸರ್? PRP ಅಂತ ಹೇಳಿದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಹೇಳ್ತೀವಿ ನಾವು. ನಮ್ಮ ಬ್ಲಡ್ಡನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಮಷಿನ್ನಲ್ಲಿ ಸೆಂಟ್ರಿಫ್ಯೂಸ್ ಮಾಡ್ತಾರೆ, ಆ ವೈಟ್ ಸೆಲ್ಸ್ ಏನು ಸೆಪ್ರೇಟ್ ಆಗುತ್ತೆ ಅದಕ್ಕೆ ಪ್ಲಾಸ್ಮಾ ಅಂತ ಹೇಳ್ತೀವಿ. PRPನ ತಲೆಯಲ್ಲಿ ಇಂಜೆಕ್ಟ್ ಮಾಡ್ತಾರೆ, ಅದು ಕೂದಲಿಕ್ಕೆ ಗ್ರೋ ಆಗಲಿಕ್ಕೆ ಪುಷ್ ಮಾಡುತ್ತೆ. ಅಂದರೆ ಯಾವ ಥರ ಗಿಡಕ್ಕೆ ಗೊಬ್ಬರ ಹಾಕಿದ್ರೆ ಗಿಡಕ್ಕೆ ಚಿಗ್ಲಿಕ್ಕೆ ಹೆಲ್ಪ್ ಆಗುತ್ತೋ ಅದೇ ಥರ ಕೂದಲಿಕ್ಕೆ ಗ್ರೋ ಆಗಲಿಕ್ಕೆ PRP ಹೆಲ್ಪ್ ಮಾಡುತ್ತೆ. ಸರ್ ನಿಮ್ಮ ಬ್ರಾಂಚಸ್ ಎಲ್ಲೆಲ್ಲದಾವ ಸರ್? 9 ವರ್ಷದಲ್ಲಿ ನಮ್ಮ ಬ್ರಾಂಚಸ್ ಬಂದುಬಿಟ್ಟು ಇವಾಗ ಸದ್ಯಕ್ಕೆ ಹುಬ್ಬಳ್ಳಿಯಲ್ಲಿದೆ, ಹೊಸಪೇಟೆಯಲ್ಲಿದೆ, ದಾವಣಗೆರೆಯಲ್ಲಿದೆ, ಬಿಜಾಪುರಲ್ಲಿ ಭಾಳ ಬೇಗ ಓಪನ್ ಆಗ್ತಾ ಇದೆ. ಸರ್ ಹೇರ್ ಪ್ಲಾಂಟ್ ಮಾಡಿದ್ಮ್ಯಾಗ ಒಂದು 5 ರಿಂದ 10 ವರ್ಷ ಬಾಕಿ ಬರ್ತದೆ ಸರ್, ಏನು ಮದುವೆ ಆಗೋರ್ಗು? ಹೇರ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ 5 ರಿಂದ 10 ವರ್ಷ ಅಲ್ಲ, 58 ವರ್ಷ ಗ್ಯಾರಂಟಿ ಇರ್ತದೆ ಹೇರ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ. 58 ವರ್ಷ? ನನಗೀಗ ಬುಕ್ ಮಾಡಿಬಿಡ್ರಿ ಸರ್, ಅಡ್ವಾನ್ಸ್ ಕೊಟ್ಟು ಹೋಗ್ಬಿಡ್ತಾರೆ ಸರ್. ಅಡ್ವಾನ್ಸ್ ಕೊಟ್ಟು ಬುಕ್ಕಿಂಗ್ ಮಾಡಿ ಹೋಗ್ಕೊಂಡು ನೋಡ್ರಿ ಸರ್. ಥ್ಯಾಂಕ್ ಯು ಸರ್, ಬರ್ತಾವ್ರಿ ಸರ್. ಬರ್ತೇವೆ ಸರ್. ನೋಡಿದ್ರಲ್ಲ, ಒನ್ ಆಫ್ ದ ಬೆಸ್ಟ್ ಹೇರ್ ಟ್ರಾನ್ಸ್ಪ್ಲಾಂಟ್ ಹಾಸ್ಪಿಟ್ಲ್ ಇದೆ, ಇಲ್ಲೇ ಹುಬ್ಳಿ ಒಳಗೈತಿ, ಪ್ರೆಸ್ಟೀಜ್ ಹೇರ್ ಸೊಲ್ಯೂಷನ್ ಅಂತಂದು. ಇಲ್ಲಿ ಸ್ಕ್ರೀನ್ ಮ್ಯಾಗ ಆಫ್ಟರ್ ಆ್ಯಂಡ್ ಬಿಫೋರ್ ಫೋಟೋ ಹಾಕಿನಿ, ನೋಡ್ರಿ 100% ರಿಸಲ್ಟ್ ಐತಿ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಯಾಕೆ ತಡ ಮಾಡಕತ್ತೀರಿ? ಕೆಳಗಡೆ ಅವ್ರ ಮೊಬೈಲ್ ನಂಬರ್ ಕೊಟ್ಟವಿ, ಹೆಚ್ಚಿನ ಮಾಹಿತಿಗಾಗಿ ಅವ್ರನ್ನ ಸಂಪರ್ಕ ಮಾಡ್ರಿ, ಅವಶ್ಯಕತೆ ಇದ್ದವ್ರು ಮಾತ್ರ. ಥ್ಯಾಂಕ್ ಯು.